ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇಟ್ ಜೂನ್ 12 ಫ್ರೈಡೆ. ಇವಾಗ ಟೈಮ್ 9:15 ಆಯ್ತು. ಸೊ ಇವತ್ತು ನಾವು ನೆಲಜೆ ಟ್ರಕ್ ಹಿಲ್ ಟ್ರಕ್ ಅಂತ ಒಂದು ಪ್ಲೇಸ್ ಇದೆ ಕೂರ್ಗಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ಇದಕ್ಕೆ ಮಂಚಮುಟ್ಟೆ ಅಥವಾ ಮಕತ್ ಮುಟ್ಟೆ ಅಂತ ಕರೀತಾರೆ, ಇನ್ನೊಂದು ಹೆಸರು. ಸೊ ಫೇಮಸ್ ಆಗಿರೋದು ನೆಲಜೆ ಟ್ರಕ್ ಅಂತ. ಇವತ್ತು ಅಗೇನ್ ನಿಮ್ಮ ಡೆಸ್ಟಿನೇಷನ್ ಟೀಮ್ ಇಂದ ಇವತ್ತು ನಾನು ಲೀಡ್ ಮಾಡ್ತಾ ಇದ್ದೇನೆ. ಸೊ ನಾವು ಟೋಟಲ್ 11 ಮೆಂಬರ್ಸ್ ಇದ್ದೇವೆ. ಇನ್ನು 9:30ಗೆ ಆಕ್ಚುಲಿ ಮೆಜೆಸ್ಟಿಕ್ ಇಂದ ಪಿಕಪ್. ಸೊ ಇನ್ನು ಅಂದ್ರೆ ಟೀಮ್ಮೇಟ್ಸ್ ಬರ್ಬೇಕಷ್ಟೇ ನಮ್ದು. ಇಲ್ಲಿಂದ ಮತ್ತೆ ಕೆಂಗೇರಿ ಸೆಕೆಂಡ್ ಸ್ಟಾಪ್ ಇರ್ತದೆ. ಸೊ ಅಲ್ಲಿಂದ ಥರ್ಡ್ ಸ್ಟಾಪ್ ಮೈಸೂರು ಇರ್ತದೆ. ಸೊ ಎಲ್ಲರೂ ಬರ್ಲಿಕ್ಕೆ ವೇಟ್ ಮಾಡ್ತಾ ಇದ್ದೇನೆ. ನೋಡ ಈ ಟ್ರಕ್ ಹೇಗೆ ಇರ್ತದೆ, ನಾನು ಹೇಗೆ ಲೀಡ್ ಮಾಡ್ತೇನೆ ನೋಡುವ. ಗೈಸ್ ಇವಾಗ ರೀಚ್ ಆದೆವು. ಇವಾಗ ಒಂದು 300 ಮೀಟರ್ಸ್ ಸ್ಟೇಗೆ, ಅಂದರೆ ನಮ್ಮ ಟೆಂಟ್ ಸ್ಟೇಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ಸೊ ಹಾಗಾಗಿ ಇವಾಗ ಕ್ಯಾಂಪಿಂಗ್ ಲೈಟ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ನಮಗೇನು ವಿಸಿಬಲ್ ಇರಲಿಕ್ಕಿಲ್ಲ, ಯಾಕೆಂತ ಹೇಳಿದರೆ ಅರ್ಲಿ ಮಾರ್ನಿಂಗ್ ಇವಾಗ ಎಕ್ಸಾಕ್ಟ್ ಶಾರ್ಪ್ 5ಗೆ ರೀಚ್ ಆಗಿದ್ದೇವೆ ನಾವು. ಹಾಗಾಗಿ ಇವಾಗ ಸ್ವಲ್ಪ ಆಫ್ ರೋಡ್ ಇದೆ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡಿ, ಕ್ಯಾಂಪಿಂಗ್ ಲೈಟ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇವೆ. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಡೇಟ್ ಜೂನ್ 13. ಇವಾಗ ಟೈಮ್ ಎಕ್ಸಾಕ್ಟ್ 7 ಆಯಿತು. ಸೊ ನಾವು ಅಂದರೆ ರೆಸಾರ್ಟ್ ಬುಕ್ ಮಾಡಿರುವಂಥದ್ದು ನೆಲಜೆ A1 ಗ್ಲಾಮಿಂಗ್ ಅಂತೇಳಿ. ಸೊ ವ್ಯೂ ಮಾತ್ರ ಸಖತ್ತಿದೆ ನೋಡಿ, ಎಲ್ಲ ಟೆಂಟ್ ಹಾಕಿದ್ದಾರೆ. ಸೊ ಇದು ನಮ್ದು ರೆಸಾರ್ಟ್ ಆಯ್ತಾ. ಆಕ್ಚುಲಿ ಇವ್ರದ್ದು ಮನೆ ಮತ್ತೆ ಇನ್ನೊಂದು ರೆಸಾರ್ಟ್ ಇರೋದು ಇಲ್ಲಿ ಮೇಲ್ಗಡೆ ಲೊಕೇಶನ್ ಅಲ್ಲಿ. ಸೊ ಇವಾಗ ನಿಮ್ಮ ಡೆಸ್ಟಿನೇಷನ್ ಟೀಮ್ ಇಂದ ಟೋಟಲ್ 11 ಮೆಂಬರ್ಸ್ ಇದ್ದೇವೆ. ಆಮೇಲೆ ಬೇರೆ ಆರ್ಗನೈಸರ್ಸ್ ಕೂಡ ಬಂದಿದ್ದಾರೆ. ಸೊ ಅವ್ರದ್ದು ಐ ಥಿಂಕ್ ಅರೌಂಡ್ 30 to 35 ಮೆಂಬರ್ಸ್ ಇದ್ದಾರೆ ಅಂತ ಕಾಣ್ತದೆ. ಟೋಟಲ್ ಅರೌಂಡ್ 45-46 ಮೆಂಬರ್ಸ್ ಇದ್ದಾರೆ ನೋಡಿ, 2 ಸ್ಟೇ ಇನ್ಕ್ಲೂಡ್ ಆಗಿ. ಸೊ ಇಲ್ಲೆಲ್ಲ ಕ್ಯಾಂಪ್ ಅಂದ್ರೆ ಟೆಂಟ್ ಸ್ಟೇ ನೋಡಿ, ಫುಲ್ ಟೆಂಟ್ ಸ್ಟೇ. ಸೊ ನೋಡಿ ವ್ಯೂ ಮಾತ್ರ ನೋಡಿ ಆಯ್ತಾ, ಒಳ್ಳೆದಿದೆ. ಜೀಪ್ ನೋಡಿ, ಒಂದು ಆಫ್ ರೋಡ್ ಜೀಪ್ ಸಾಕತ್ತಿದೆ. ಜೀಪ್ ಮಾತ್ರ ಒಳ್ಳೆ ಲೊಕೇಶನ್ ಆಯ್ತಾ, ಒಳ್ಳೆ ಗ್ರೌಂಡ್ ಇದೆ ಆಡ್ಲಿಕ್ಕೆ. ಲೊಕೇಶನ್ ನೋಡಿ ಆಸಮ್ ಇದೆ. ಸೊ ಅರೌಂಡ್ 7:30 7:45 ಹೀಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗ್ತದೆ. ಅದಾದ್ಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿ ಆಮೇಲೆ ನಾವು 8:30 ಹೀಗೆ ನಮ್ಮ ನೆಲಜೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೇವೆ. ನನಗೆ ಮಾತ್ರ ವ್ಯೂ ಮಾತ್ರ ಸಖತ್ ಇಷ್ಟ ಆಯ್ತಾ ನೋಡಿ, ಹೇಗಿದೆ. ಮೇ ಬಿ ಮಳೆ ಬರ್ಬೋದು, ನೋಡುವ ಹೇಗೆ ಅಂತ. ನೋಡಿ ಲೊಕೇಶನ್ ಮಾತ್ರ ಆಸಮ್ ಇದೆ ಆಯ್ತಾ. ನೋಡಿ ಇಲ್ಲಿ ಇಷ್ಟು ಟೆಂಟ್ಸ್ ಇದೆ ನೋಡಿ ಇವತ್ತು. ಸೊ ಹಾಗೇನೆ ಮೇಲೆ ಕೂಡ ಟೆಂಟ್ ಹಾಕ್ತಾ ಇದ್ದಾರೆ ನೋಡಿ, ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಅರೌಂಡ್ 30 ಸಮಥಿಂಗ್ ಏನೋ ಟೆಂಟ್ಸ್ ಇದೆ ನೋಡಿ, ಎಲ್ಲರೂ ಗ್ಯಾದರ್ ಆಗಿದ್ದಾರೆ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆಯ್ತಾ. ನೋಡಿ ಬ್ಯಾಕ್ ಸೈಡ್ ವ್ಯೂ. ಅಲ್ಲಿ ಒಂದು ಸಣ್ಣದೊಂದು ತೋಡಿದೆ ಆಯ್ತಾ ನೋಡಿ, ಅಲ್ಲಿ ಬ್ಯಾಕ್ ಸೈಡ್ ಸಣ್ಣ ತೋಡಿದೆ. ಸೊ ಇದು ಮೇಲ್ಗಡೆ, ಇಲ್ಲಿ ಮೇಲ್ಗಡೆ ಐ ಥಿಂಕ್ 1 2 3 4 5 6 ಟೆಂಟ್ ಹಾಕ್ಬೋದು ಮೇ ಬಿ. ನೋಡಿ ಲೊಕೇಶನ್ ಹೇಗಿದೆ ನೋಡಿ. ನಿಮ್ಮ ಡೆಸ್ಟಿನೇಷನ್ ಟೀಮ್ ಎಲ್ಲ ಇಲ್ಲಿದೆ ನೋಡಿ. ಇದು 3-4 ಇದೆ. ಹಾಯ್ ಬ್ರೋ, ಆಯ್ತಾ ಫ್ರೆಶ್ ಅಪ್ ಆಯ್ತಾ ಬ್ರೋ? ಹೇಗೆ ಜಾಲಿನಾ? ನೈಸ್. ಬ್ಯಾಕ್ ಸೈಡ್ ವ್ಯೂ ನೋಡಿ, ಬ್ಯಾಕ್ ಸೈಡ್ ಕೂಡ ಸಖತ್ತಿದೆ, ಒಳ್ಳೆ ಗ್ರೌಂಡ್ ಆಗಿದೆ. ಆಮೇಲೆ ಆಡ್ಲಿಕ್ಕೆ ಅದು ಇದೆಲ್ಲ ಒಳ್ಳೇದಿದೆ. ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ. ಎಸ್ ಮೇಡಮ್, ಬನ್ನಿ ಹೋಗಿ ಹೋಗಿ ಹೋಗಿ. ಹಾಂ, ಚೆಂದ ಕಾಣ್ತೀರಾ? ಹೋಗುವ. ನೋಡಿ ಗೈಸ್, ಇದನ್ನು ನೋಡಿ, ಹೆವಿ ಸ್ಲಿಪ್ಪರಿ ಪ್ಲೇಸ್ ಆಯಿತಾ ನೋಡಿ. ಆಲ್ರೆಡಿ ತುಂಬ ಟ್ರಕ್ಕರ್ ಸ್ಲಿಪ್ ಆಗಿದ್ದಾರೆ ಇಲ್ಲಿ. ನೋಡ್ಕೊಂಡು ಕಾಲಡೆ ಇದ್ದರೆ ಸೀದಾ ಬಂದ ದಾರಿಗೆ ಹಿಂದೆ ರಿಟರ್ನ್ ಬಿದ್ದು. ಕಮ್ ಜಾಗ ನೋಡಿ ಹೇಗಿದೆ, ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಟರ್ಕಿ ಬ್ಯಾಕ್. ಓ ಹೊರಡೋ ಸ್ಟಾರ್ಟ್. ಸೊ ಗೈಸ್, ಇವಾಗ ನಾವು ನಮ್ಮ ಸ್ಟೇಯಿಂದ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದೆವು. ಇಲ್ಲಿಂದ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಿ ಆಮೇಲೆ ಟಿಫಿನ್ ಬಾಕ್ಸಲ್ಲಿ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಆಮೇಲೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೇವೆ.
ನೋಡಿ ನಮ್ಮ ಟೀಮ್ ಬರ್ತಾ ಇದ್ದಾರೆ, ಎಲ್ಲ ರೆಡಿ ಆಗಿದ್ದಾರೆ ಇವಾಗ. ಇಡ್ಲಿ ಇದೆ, ಆಮೇಲೆ ಸಾಂಬಾರು ಇದೆ, ಆಮೇಲೆ ಪೋಹ ಇದೆ, ಆಮೇಲೆ ಚಟ್ನಿ ಇದೆ, ಆಮೇಲೆ ಪಪ್ಪಾಯ ಇದೆ, ಟೀ ಕಾಫಿ. ಇವ್ರು ನಮ್ಮ ಚೆಫ್ ನೋಡಿ, ಇಷ್ಟ ಐಟಮ್ ಎಲ್ಲ ಇದೆ. ನಿಮ್ಮ ಡೆಸ್ಟಿನೇಷನ್ ಟೀಮ್ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಬ್ರೋ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯ್ತಾ, ಫುಲ್ ಕ್ರೌಡ್ ಇದೆ. ಟೋಟಲ್ ಐ ಥಿಂಕ್ 75 to 80 ಮೆಂಬರ್ಸ್ ಇದ್ದಾರೆ ಅಂತ ಕಾಣ್ತಿದೆ. Yeah. How's the Josh, guys? Hi, sir. ಹೋಮ್ ಸ್ಟೇ ಹೊರಟಿದೀವಿ. ನೋಡಿ ನಮ್ಮ ಟೀಮ್ ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ. ಪಾಪ ನಾಯ್ಸ್ ಇದೆ, ಎಷ್ಟು ಕ್ಯೂಟ್ ಇದೆ ನೋಡಿ. ಅಯ್ಯೋ ಪಾಪ. ಬಾ ಗೈಸ್ ನೋಡಿ, ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಆಯ್ತಾ. ನಾನು ಲೀಡ್ ಮಾಡ್ತಾ ಇದ್ದೇನೆ, ಇವ್ರು ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ. ಸ್ಟಾರ್ಟ್ ಮಾಡಿ. Guys, we are in Coorg. ನೀಲಾಜಿ ಟ್ರೆಕ್ ಬಂದಿದ್ದೀವಿ. Guys, ನಾವು ನೀಲಾಜಿ ಟ್ರೆಕ್ ಮಾಡ್ಲಿಕ್ಕೆ ಕೂರ್ಗ್ ಬಂದಿದ್ದೀವಿ ಅಷ್ಟೇ. ನೀಲಾಜಿ ಟ್ರೆಕ್ ಮಾಡ್ಲಿಕ್ಕೆ ಕೂರ್ಗ್ ಬಂದಿದ್ದೀವಿ ಅಷ್ಟೇ. ಇನ್ನೊಂದ್ಸಲ ಮಾಡಿ. 1 2 3 ಅಷ್ಟೇ. ಟೀಮ್ ನಿಮ್ಮ ಡೆಸ್ಟಿನೇಷನ್ ಇನ್ನು ಬರಲ್ಲ. ಹೌ ಇಸ್ ದ ಜೋಶ್? ಯೇ ಓಡಿ ಬರೋಣ ಪಾಪ ಬ್ರೋ. ಈ ಪಾಪ ನಾಯಿ ಓಡಿ ಬರ್ತಾ ಉಂಟು. ಅಯ್ಯೋ ಬೇಜಾರಾಯ್ತು ಅದಕ್ಕೆ. ಬಾಯ್. ಬೇಡ ಬರಬೇಡ. ಯಾಕೋ ಕೊಯ್ಕೋ ಓಡಿಸ್ಬೇಕು. ಕೊಯ್ಕೋ ಕೊಯ್ಕೋಡ. It is very hard. Run. ಏಯ್ ಅದೇ ಕೊಯ್ಕೋ. ಗಾಯ್ಸ್, ಇವಾಗ ನಮ್ಮ ಟ್ರಕ್ ಸ್ಟಾರ್ಟ್ ಆಗ್ತದೆ. ಆ್ಯಕ್ಚುಯಲ್ ಟ್ರಕ್ ಜೀಪ್ ರೈಡ್ ಆಗಿ ಇವಾಗ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗ್ತದೆ. ನಮ್ಮ ಟೀಮ್ಸ್ ಎಲ್ಲ ಬರ್ತಾ ಇದ್ದಾರೆ ನೋಡಿ. ಏ ಗಾಯ್ಸ್, ಜೋಶ್ ಬರಲಿ. ಕಮ್ ಜೋಶ್. ಅಯ್ಯೋ ನೈಸ್ ಕಂಟೆಂಟ್. ಕಮಾನ್ ನೋಡಿ, ಇಲ್ಲಿ ಆನೆ ಬಂದಿದೆ ಆಯ್ತಿತ್ತು ಬೆಳಿಗ್ಗೆ ನೋಡಿ. ಫುಲ್ ಆನೆ ಲದ್ದಿದೆ ನೋಡಿ. ಐ ಥಿಂಕ್ ಇವಾಗ ಬೆಳಿಗ್ಗೆ ಅಷ್ಟೇ ಬಂದಿದೆ ಅಂತ ಕಾಣ್ತದೆ. ಇಲ್ಲಿ ನೆಲಜಿ ಟ್ರಕ್ಕಲ್ಲಿ ನಿಮಗೆ ಆನೆ ಅಂತೂ ಸಿಗ್ತದೆ. ಸೊ ಹಾಗಾಗಿ ನಾವು ಫಾರೆಸ್ಟ್ ಒಬ್ಬರು ಲೋಕಲ್ ಗೈಡ್ ಬರ್ತಾರೆ. ಸೊ ಆಮೇಲೆ ಬ್ಯಾಕ್ ಸೈಡಿಂದ ನಾನು ಲೀಡ್ ಇದ್ದೇನಲ್ವಾ, ಸೊ ನೋ ಪ್ರಾಬ್ಲಮ್. ಅಲ್ಲಿ ದಾರಿ ಉದ್ದಕ್ಕೂ ಅದೇ ಇತ್ತು ಆನೆ ಲದ್ದಿ ಫ್ರೆಶ್ ಆಯ್ತಾ ನೋಡಿ. ಹೇಗೆ ಸ್ಟೀಪ್ ಇದೆ ಮಾತ್ರ. ರೋಡ್ ಇದೆ ಪರವಾಗಿಲ್ಲ, ಆಫ್ ರೋಡಿಗೆಲ್ಲ ಬೆಸ್ಟ್ ಇದು. 4x4ಗೆಲ್ಲ ನೋಡಿ. JCB ಬಂದಿದೆ ನೋಡಿ ಮೇಲ್ಗಡೆ. ಹಿಟಾಚಿ ಸಾರಿ JCB ಅಲ್ಲ, ಹಿಟಾಚಿ ನೋಡಿ. ಅಲ್ಲಿ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿ ಇಬ್ಬರು ಬರ್ತಾ ಇದ್ದಾರೆ. ಈ ಸೈಡ್ ಇವಾಗ ನೀವು ರೈನಿ ಸೀಸನಲ್ಲಿ ಈ ಸೈಡ್ ಚಿಕ್ಕಮಂಗ್ಳೂರು ಅಥವಾ ವಯನಾಡಿಲ್ಲ, ಈ ಕೂರ್ಗ್, ದಕ್ಷಿಣ ಕನ್ನಡ ಈ ಸೈಡೆಲ್ಲ ಹೋಗೋದಾದರೆ ನಿಮಗೆ 200% ಲೀಚ್ ಸಿಗ್ತದೆ ನೋಡಿ. ಸೊ ಹಾಗಾಗಿ ನೀವು ಎಲ್ಲೂ ಕೂಡ ಟ್ರಕ್ಕಿಂಗ್ ಮಾಡುವಾಗ ಅಲ್ಲೆಲ್ಲಿ ಸ್ಟಾಪ್ ಮಾಡಬಾರ್ದು, ಸೀದಾ ಮೆಲ್ಲಗೆ ಬರ್ತಿರಬೇಕು. ಸ್ಟಾಪ್ ಮಾಡಿದರೂ ಕೂಡ ಇಂಥ ನೋಡಿ ಖಾಲಿ ಜಾಗದಲ್ಲಿ ನೀವು ನಿಂತು ರೆಸ್ಟ್ ತಗೊಳ್ಬೋದು. ಜಾಸ್ತಿ ನಿಮಗೆ ಇಲ್ಲಿಂದ ಮಾರ ಹಿಟಾಚಿ ಬಂದದ್ದು. ಇಲ್ಲಿ ಕೆಳಗಲ್ಲಿಂದ ದಾರಿ ಮಾಡ್ತಿದ್ದಾರಾ ಅಂತ ಕೆಳಗಿಂದೆಲ್ಲ ಹಿಟಾಚಿ ಬಂದಿದೆ.
ನೈಸ್. ನೋಡಿ ಇಲ್ಲಿ ಲೀಚು ನೋಡಿ, ಹೆವಿ ಲೀಚ್ ಇದೆ ಆಯ್ತಾ. ಇಲ್ಲಿ ಸ್ವಲ್ಪ ಹೊತ್ತು ನಿಂತರೆ ಕಾಲಿಗೆಲ್ಲ ಬರ್ತದೆ ನೋಡಿ ಹೇಗೆ ಹೋಗ್ತಾ ಉಂಟು. ಸೊ ನೀವು ನೋಡ್ಕೊಂಡು ಬರಬೇಕಾಯ್ತಾ. ಎವ್ರಿ 5 ಮಿನಿಟ್ಸಿಗೆ ಒಂದು ಸಲ ನೀವು ಕಾಲು ಚೆಕ್ ಮಾಡ್ತಾ ಇರಬೇಕು. ನೀವು ಈ ಸೈಡ್ ದಕ್ಷಿಣ ಕನ್ನಡ, ಚಿಕ್ಕಮಂಗ್ಳೂರು, ಆಮೇಲೆ ಮಡಿಕೇರಿ, ಇಲ್ಲಿ ಎಲ್ಲೂ ಬಂದರೂ ಕೂಡ ನಿಮಗೆ 200% ಇವಾಗ ರೈನಿ ಸೀಸನಲ್ಲಂತೂ ಲೀಚಸ್ ಇದ್ದೇ ಇರ್ತದೆ ನೋಡಿ. ಇಂಥ ಸೊಪ್ಪಲ್ಲಿದೆ ಅಲ್ವಾ, ಇಂಥ ಜಾಗದಲ್ಲ ನೀವು ನಿಲ್ಬಾರ್ದು. ನೀವು ಒಂದು 30 ಸೆಕೆಂಡ್ಸ್ ನೀವು ಸ್ಟಾಪ್ ಮಾಡಿದಿ ಅಂತ ಆದರೆ 100% ಲೀಚ್ ಬರ್ತದೆ ನೋಡಿ. ನಮ್ಮ ಟೀಮೆಲ್ಲ ಪಾಪ ಅವಾಗವಾಗ ಮೂವ್ ಸ್ಪ್ರೇ, ಡೆಟಾಲ್ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಈಗ ಸ್ವಲ್ಪ ಮಳೆ ಬರ್ತಾಯಿದೆ, ಹಾಗಾಗಿ ಎಲ್ಲ ಪೋಂಚೆ ತೆಗೆದಿದ್ದಾರೆ ನೋಡಿ. ವಾಹ್ ನೈಸ್ ಗೈಸ್. ಇದು ನೋಡಿ ಆಯ್ತಾ, ವ್ಯೂ ನೋಡಿ ಆಸಮ್ ಇದೆ. ಹೇಗಿದೆ ನೋಡಿ, ಇಲ್ಲಿ ಫುಲ್ ಈ ಮರ ನೋಡಿ, ಇಲ್ಲಿ ಮರ ಕಾಣ್ತಾ ಇದೆ ಅಲ್ವಾ, ಅದು ಫುಲ್ ನೇರಳೆ ಮರ. ಜಸ್ಟ್ ಮಿಸ್ ಆಯ್ತಾ ನಿಮಗೆ. ಅಲ್ಲಿ ನಾವು ಬರ್ತಾ ಇರುವಾಗ ಆಯ್ತಾ 4 ಆನೆ ಒಟ್ಟೊಟ್ಟಿಗೆ, ನನಗೂ ಆನೆಗೂ ಜಸ್ಟ್ 50 ಮೀಟರ್ ಜಸ್ಟ್ ಮಿಸ್. ಸ್ವಲ್ಪ ಮಿಸ್ ಆದರೆ ಆಯಿತು, ಡಮಾರ್ ಹೆಂಗೆ ಓಡಿ ಬಂದೇನೆ ಅಂತ ಹೇಳಿದರೆ ಯಪ್ಪ. ನಾನು ಅದರ ಗೋಪುರ ಇರಲಿಲ್ಲ, ನಾನು ಮಳೆ ಬರ್ತಾ ಇದೆ ಅಂತ ಬ್ಯಾಗ್ಗಳಿಗೆ ಹಾಕಿದ್ದೆ, ಇಲ್ಲಾಂದರೆ ಪಕ್ಕಾ ನಾನು ವೀಡಿಯೋ ಮಾಡ್ತಿದ್ದೆ. ಹೇಗೆ ಬುಡ್ ಅಂತ ಓಡಿ ಹೋಯ್ತು ಗೊತ್ತುಂಟು. ಜಸ್ಟ್ ಮಿಸ್. ಕ್ರೇಜ್ ಇತ್ತು ಆಯಿತಾ. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಫುಲ್ ಜಾಲಿ, ಹೆವಿ ಥ್ರಿಲ್ ಇತ್ತು ಮಾತ್ರ. ನನಗಂತೂ ಪೈಸಾ ವಸೂಲು ಫುಲ್ ಜಾಲಿ ಇತ್ತು ಆಯಿತಾ. ಜಸ್ಟ್ ನನಗೆ ಜಸ್ಟ್ 50 ಮೀಟರ್ ಅಲ್ಲಿದೆ ಆನೆ, ಅಲ್ಲಿದೆ ಆನೆ. ಓಕೆ, ನಾನು ಜಸ್ಟ್ ಬಡ ಓಡ್ಕೊಂಡೋದೆ. ಜಸ್ಟ್ ಮಿಸ್. ಸೂಪರ್ ಇತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. 4 ಆನೆ ಒಟ್ಟೊಟ್ಟಿಗೆ ಹೇಗೆ ಗೊತ್ತಿಲ್ಲ ಸೌಂಡ್ ಮಾಡ್ಕೊಂಡು ಬಡ ಅಂತ. ಕ್ರೇಜಿ ಗೈಸ್. ಲೊಕೇಶನ್ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಝೀರೋ ವಿಸಿಬಿಲಿಟಿ ನೋಡಿ ಹೇಗಿದೆ ಮಾರ ಯಪ್ಪ. ಅಷ್ಟು ಲೀಚಸ್ ನಾವು ಕಚ್ಚಿಸ್ಕೊಂಡು ಬಂದರು, ಫೈನಲಿ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ನನಗಂತೂ ಏನು ಕಾಣಿಸ್ತಿಲ್ಲ, ಫುಲ್ ಫಾಗ್ ಇದೆ ಯಪ್ಪ. ನೆಲಾಜಿ ಆಯಿತಾ, ಹೇಗಿದೆ ಆಸಮ್ ಇದೆ ಆಯಿತಾ. ಶಿಟ್ ಮ್ಯಾನ್ ಯಪ್ಪ ಬೆಂಕಿ. ಗೈಸ್ ಲೊಕೇಶನ್ ನೋಡಿ ಆಯಿತಾ. ಹೋಗ್ತಾ ಇನ್ನೂ ಟ್ರಾವೆಲ್ ಮಾಡುವಂತಲೇ ಫೀಲ್ ಆಗ್ತುಂಟು ನನಗೆ ನೋಡಿ. ಬೋರೇ ಆಗ್ತಿಲ್ಲ ಆಯಿತಾ ಯಪ್ಪ. ಲಿಟ್ರಲಿ ಫುಲ್ ಕ್ಲೌಡಲ್ಲೇ ಪಾಸ್ ಆಗ್ತಾ ಇದ್ದೇವೆ ನಾವು ಆಯಿತಾ. ಮಾನ್ಸೂನ್ ಯಾಕೆ ಟ್ರಕ್ಕರ್ಸಿಗೆ ತುಂಬ ಫೇವ್ರೆಟ್ ಸೀಸನ್ ಅಂತ ಹೇಳಿದರೆ ಇದೇ ರೀಸನ್ಗೋಸ್ಕರ ನೋಡಿ. ಹೇಗಿದೆ ನೋಡಿ ಯಪ್ಪ. ನೋಡಿ ನಿಮಗೆ ಅಲ್ಲಿ ಸ್ವಲ್ಪ ಪೀಕ್ ಕಾಣ್ತಾ ಅಲ್ವಾ, ಅದಾದಮೇಲೆ ಕಳೆದ ಮೇಲೆ ಇನ್ನೊಂದು ಪೀಕ್ ಇದೆ. ಸೊ ಅದು ಫೈನಲ್ ಡೆಸ್ಟಿನೇಷನ್. ಹಾಂ ಆಯ್ತು, ರೀಚ್ ಆಲ್ಮೋಸ್ಟ್ ಆಗ್ತಾ ಬಂದೆ ಒಬ್ಬರು, ಅದು ಕಳೆದ ಮೇಲೆ ಅಷ್ಟೇ. ಸೊ ನಮ್ಮ ಟೀಮಲ್ಲದೆ ನಾನು ಹೇಳಿದಾಗ ಒಂದು ಟೋಟಲ್ 11 ಮೆಂಬರ್ಸ್ ಇದ್ದಾರೆ ಅಲ್ವಾ. ಸೊ 11ಅಲ್ಲಿ 3 ಮೆಂಬರ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅವರು ಅಂದರೆ ಮಿಡಲ್ ತನಕ ಬಂದರು, ಆಮೇಲೆ ಅಲ್ಲೇ ಸ್ವಲ್ಪ ಮಸಲ್ ಕ್ಯಾಚ್ ಆಯಿತು ಅಂತೇಳಿ ಮತ್ತೆ ಅಲ್ಲೇ ಅವರನ್ನು ಕೂತ್ಕೊಳಿಸಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಬಂದೆ. ಸೊ ಇವಾಗ ನಾವು 7-8 ಮೆಂಬರ್ಸ್ ಹೋಗ್ತಾ ಇದ್ದೇವೆ. ಆಲ್ರೆಡಿ ಎಲ್ಲರೂ ರೀಚ್ ಆಗಿದ್ದಾರೆ, ನಾನು ಮತ್ತು ಬ್ರೋ ಮಾತ್ರ ಇವಾಗ ಹೋಗ್ತಾ ಇದ್ದೇವೆ ಅಷ್ಟೇ. ಇವು ಮಾತ್ರ ನೋಡಿ, ಅದೊಂದು ಗಿಡ ನೋಡಿ ಆಯಿತಾ, ಇದು ಹೇಗೆ ಕಾಣ್ತೇವೆ ನೋಡಿ ಆಯಿತಾ. ನೆಕ್ಸ್ಟ್ ಲೆವೆಲ್ ಯಾಬಾ ಗೈಸ್. ವಿಸಿಬಿಲಿಟಿನೇ ಇಲ್ಲ, ಇವಾಗ ಪೀಕಿಗೆ ಬಂದಿದ್ದೇವೆ ಆಯಿತಾ. ನೋಡಿ ಹೇಗಿದೆ, ಫುಲ್ಲು ಫಾಗ್, ಮಿಸ್ಟ್ ಅಂತ ಹೇಳಿದರೆ ಫುಲ್ ಇದೆ ನೋಡಿ, ಏನು ಕಾಣ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಇವಾಗ ವೈಟ್ ನಿಮಗೆ ಫುಲ್ ಮಿಸ್ಟ್ ಕಾಣಿಸ್ತಾ ಇದೆ ಅಲ್ವಾ, ಅದು ಫುಲ್ಲು ಸುತ್ತ ನಿಮಗೆ ಫಾರೆಸ್ಟ್ ಆಮೇಲೆ ಮೌಂಟೇನ್ಸ್. ಇವಾಗ ನೋಡಿ ಏನು ಕಾಣ್ತಿಲ್ಲ. ಸೊ ಇಲ್ಲಿ ಪೀಕಿಗೆ ಬಂದು ಇನ್ನು ಲಂಚ್ ಬಾಕ್ಸ್ ತಗೊಂಡು ಬಂದಿದ್ದೇವಲ್ವಾ, ಸೊ ಅದನ್ನು ತಿಂದು ಇನ್ನು ರಿಟರ್ನ್ ಹೋಗೋದು. ನೋಡಿ ಹೇಗಿದೆ ಲೊಕೇಶನ್ ಮಾತ್ರ ಅಲ್ಟಿ, ಒಂದು ಮಾತಿಲ್ಲ ಆಯಿತಾ ಯಪ್ಪ. ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಟೀಮ್ ನೋಡಿ ಎಲ್ಲ ಇವಾಗ ಟಿಫಿನ್ ಬಾಕ್ಸಲ್ಲಿ ಲಂಚ್ ಮಾಡ್ತಾ ಇದ್ದಾರೆ ನೋಡಿ. ಬೆಟ್ಟದ ಮೇಲೆ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದಾರೆ ನೋಡಿ. ಲೊಕೇಶನ್ ನೋಡಿ ಆಯಿತಾ, ಝೀರೋ ವಿಸಿಬಿಲಿಟಿ. ಹೇಗಿದೆ ನೋಡಿ, ಏನು ವ್ಯೂ ಇಲ್ಲ ಮಾತ್ರ ಸೂಪರ್ ಇದೆ ಗೈಸ್. ಇವಾಗ ನಾವು ಟ್ರಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆಲ್ರೆಡಿ ಮಾಡಿದ್ದೆವು. ಸೊ ನಾವು ಅರೌಂಡ್ 4:30 ಹೀಗೆ ನಾವು 10 ಸ್ಟೇ ರೀಚ್ ಆಗಿದ್ದೇವೆ.
ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಅದಾದಮೇಲೆ ಸ್ನ್ಯಾಕ್ಸ್ ಎಲ್ಲ ಮಾಡಿ ಇವಾಗ ಟೈಮ್ 7:15 ಆಯಿತು. ಸೊ ಇವಾಗ ನೋಡಿ ನಮ್ಮ ಟೀಮ್ ಎಲ್ಲ ಊನು ಆಡ್ಲಿಕ್ಕೆ ಹೋಗ್ತಾರೆ ನೋಡಿ. ಎಲ್ಲ ಸೊ ನಮ್ಮ ಟೀಮ್ ಎಲ್ಲ ಊನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನೋಡಿ ಟೆಂಟ್ ಹೇಗಿದೆ ನೋಡಿ, ಫುಲ್ ಟೆಂಟ್. ಐ ಥಿಂಕ್ ಅರೌಂಡ್ 30 to 35 ಟೆಂಟ್ಸ್ ಇದೆ ಆಯಿತಾ. ಫುಲ್ ಟೆಂಟ್ಸ್ ನೋಡಿ. ಮೇಲ್ಗಡೆ ಕೂಡ ಅಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ಕೂಡ ಟೆಂಟ್ಸ್ ಇದೆ ನೋಡಿ. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಡೇಟ್ 14th. ಇವಾಗ ಟೈಮು ಶಾರ್ಪ್ 6:55 ಆಯಿತು. ಸೊ 7ಗೆ ಹೇಳಬೇಕಿತ್ತು, ಹಾಗಾಗಿ 6:55 ಎರಡು ಅಲ್ರಾಮ್ ಇಟ್ಟಿದ್ದೆ. ನೋಡಿ ಮೇಲ್ಗಡೆ ನಂದು ಟೆಂಟ್ ಬಲ್ಬ್ ಇದೆ ನೋಡಿ, ನೋಡಿ ಟೆಂಟ್ ಬಲ್ಬು. ಸೊ ಇಲ್ಲಿ ನಾನು ನಿದ್ದೆ ಮಾಡಿದ್ದೆ, ಇಲ್ಲೆಲ್ಲ ಒಂದು ಐಟಮ್ಸ್ ಬ್ಯಾಗಲ್ಲಿದೆ. ಸೊ ಇವಾಗ ಎಲ್ಲರೂ ಟೀಮ್ಮೇಟ್ಸ್ ಎಲ್ಲ ಎದ್ದಿದ್ದಾರಾ ಇಲ್ವ ಅಂತ ನೋಡಬೇಕು. 8 o'clock ನಾವು ಇಲ್ಲಿಂದ ಹೊರಡಬೇಕು. ಸೊ 8 o'clock ಹೊರಟು ನಾವು ಮೇಲ್ಗಡೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಡಿಪಾರ್ಚರ್ ಆಗಬೇಕಾಗ್ತದೆ. ಒಳ್ಳೆ ನಿದ್ದೆ ಬಂತು ನನಗೆ, ನಿನ್ನೆ ಟ್ರಕ್ಕಿಂಗ್ ಎಲ್ಲ ಮಾಡಿ ಒಳ್ಳೆ ನಿದ್ದೆ. ಸೊ ಇವಾಗೆಲ್ಲ ಟೀಮ್ ಮೆಂಬರ್ಸ್ ಎದ್ದಿದ್ದಾರಾ ಇಲ್ವ ಅಂತ ಚೆಕ್ ಮಾಡಿ ಬರ್ತೇನೆ, ನೋಡ ಹೇಗೆ ಅಂತ. ಸೊ ಗೈಸ್, ಇವಾಗ ಸ್ಟೇಯಿಂದ ನಾವು ಹೊರಟೆವು. ಸೊ ಲಗೇಜ್ ಎಲ್ಲ ಜೀಪಲ್ಲಿ ಪ್ಯಾಕ್ ಮಾಡಿ ಇವಾಗ ಮೇಲ್ಗಡೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಎಲ್ಲ ಆದಮೇಲೆ ಒಂದೆರಡು ಫೋಟೋಶೂಟ್ ಎಲ್ಲ ಮಾಡಿ ಅಲ್ಲಿಂದ ನಾವು TTಯಲ್ಲಿ ನಮ್ಮ ನೆಕ್ಸ್ಟ್ ಇವತ್ತಿನ ಐಟನರಿ ಏನಿದೆ ಸೊ ಅದರ ಬೇಸ್ ಮೇಲೆ ನಾವು ಪ್ಲೇಸಸ್ ಕವರ್ ಮಾಡ್ತೇವೆ. ನೋಡಿ ಎಲ್ಲರೂ ಬರ್ತಿದ್ದಾರೆ ಇವಾಗ ಸ್ಟೇಯಿಂದ, ಎಲ್ಲ ಖಾಲಿ ಆಗ್ತಿದ್ದಾರೆ. ಟೋಟಲ್ ನಾವು ಇಲ್ಲಿ ಅರೌಂಡ್ 60 ಮೆಂಬರ್ಸ್ ನಾವು ಮಾಡಿದ್ದೆವು ಸ್ಟೇ ಟೋಟಲ್. ನೋಡಿ ಇವಾಗ ಇಲ್ಲಿಂದ ಒಂದು 200 meters ಇದೆ ಮೇಲ್ಗಡೆ ಹೋಗಲಿಕ್ಕೆ. ಅಲ್ಲಿ ಮೇಲ್ಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಅಲ್ಲಿಂದ ಹೊರಟ್ರೆ ಆಯಿತು. ಲೈಟಾಗಿ ಹನಿ ಮಳೆ ಬರ್ತಾ ಇದೆ ನೋಡಿ ಹೇಗಿದೆ ಅಂತ. ನೋಡಿ ಇಲ್ಲಿ ಒಂದು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಆಯಿತಾ. ನೋಡಿ ಅಲ್ಲಿ ಮೇಲ್ಗಡೆಯಲ್ಲಿ ಹತ್ಕೊಂಡು ಹೋಗಬೇಕು. ಇಲ್ಲಿ ಸ್ಟೇಯಿಂದ ಇಲ್ಲಿ ಹೀಗೆ ಬಂದು ನೋಡಿ ಈ ಸಣ್ಣದೊಂದು ಸಂಕದಾಗಿದೆ ನೋಡಿ, ಅದರಲ್ಲಿ ಹತ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲೊಂದು ಎಂಥ ಸ್ಟೀಪ್ ಇದೆ ಅಂತ ಆಯಿತಾ. ಈಗ ಎಷ್ಟು ಜನ ಬೀಳ್ತಾರೆ ಗೊತ್ತಿಲ್ಲ ಇಲ್ಲಿ. ನೋಡಿ ಹೇಗಿದೆ ಅಂತ, ಹೆವಿ ಇದೆ ಇದು ಮಾತ್ರ. ನೋಡಿ ಇನ್ನೊಂದು ಗಾಡಿ ಸಹ ಬರ್ತಾ ಇದೆ, ಕ್ರೇಜ್ ಇದೆ ಇವಾಗ ಆಫ್ ರೋಡ್. ರೈಸ್ ಮೇಡಮ್, ಸೈಡ್ ಬನ್ನಿ. ನೋಡಿ ಇದು ರೋಡ್ ಹೇಗುಂಟು ಅಂತ ಸ್ಟ್ರಗಲ್ ಮಾಡ್ತಿದ್ದಾರೆ ಬರಲಿಕ್ಕೆ. ಯಪ್ಪ, ಈ ಸೈಡ್ ಬನ್ನಿ. ಹಾಂ, ಕ್ರೇಜಿ. ಯಸ್, ಕ್ರೇಜಿ ಟಗರು. ಯಪ್ಪ ಹೇಗೆ ಹೋಗ್ತಿದ್ರು ನೋಡಿ. ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವಿವಾಗ TTಗೆ ಬಂದಿದ್ದೇವೆ ನೋಡಿ. ಸೊ ಎಲ್ಲ ರೆಡಿಯಾಗಿದ್ದಾರೆ. ಅದು ಬೇರೆ ಯಾವುದೋ ಆರ್ಗನೈಸರ್ಸ್ ಅವ್ರದ್ದು ಟೀಮು. ಸೊ ನಮ್ಮ TT ರೆಡಿಯಾಗಿದೆ, ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಲೊಕೇಶನ್ಗೆ ಹೋಗ್ತೇವೆ ನಾವು. ಇವತ್ತು ಐಟನರಿ ಏನಿದೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗ್ತೇವೆ. ನೋಡಿ ಲೈಟಾಗಿ ಮಳೆ ಸಹ ಬರ್ತಾ ಇದೆ ಆಯಿತಾ, ಒಳ್ಳೆಯದಿದೆ ವೆದರ್. ಇದು ಹೋಮ್ ಸ್ಟೇ ಓನರ್ನ ಮನೆ ನೋಡಿ ಹೇಗಿದೆ ಅಲ್ಲ, ಒಳ್ಳೆ ಮನೆ ನೋಡಿ, ಜಾಲಿ ಉಂಟು. ಓ ಗೈಸ್, ಇಲ್ಲಿಂದ ಸೀದಾ ಹೊರಡ್ತೇವೆ. ನೋಡ ಇನ್ನು ಯಾವ ಪ್ಲೇಸಿಗೆ ಹೋಗ್ತೇವೆ ಅಂತ. ಗೈಸ್, ಇಲ್ಲಿ ಇವಾಗ ಒಂದು ಸ್ಪೈಸಿ ಶಾಪ್ ಎದುರು ನಿಲ್ಲಿಸಿದ್ದೇವೆ. ಸೊ ಏನಾದರೂ ಪರ್ಚೇಸ್ ಮಾಡೋ ಇದ್ರೆ ಮಾಡಲಿ ಅಂತ ರೋಡ್ ಸೈಡಲ್ಲಿ. ನೋಡಿ ಇದು ಆರ್ಗಾ ಸ್ಪೈಸಸ್ ಹೋಮ್ ಮೇಡ್ ವೈನ್ ಅಂತ. ಇಲ್ಲಿ ನೋಡ ಏನೆಲ್ಲ ಸಿಗ್ತದೆ ಏನು ಅಂತಲ್ಲ. ನಮ್ಮ TTನಲ್ಲಿ ಪಾರ್ಕ್ ಮಾಡಿದ್ದಾರೆ, ಏನೆಲ್ಲ ಇರ್ತದೆ ಗೊತ್ತಿಲ್ಲ ನೋಡುವ. ಏನು ಗೂಡು ಗೀಡೆಲ್ಲ ಇದೆ ಮಾರಾಯ ಅಂತ, ಗಿಟ್ಟಿ ಎಲ್ಲ ಇದೆ ನೋಡಿ. ಗೈಸ್, ಇವಾಗ ನಾವು ನಮ್ಮದು ಫಸ್ಟ್ ಪಾಯಿಂಟಿಗೆ ಬಂದಿದ್ದೇವೆ, ಚಿಕ್ಲಿಹೊಳೆ ಡ್ಯಾಮ್ ಅಂತ. ಸೊ ಡ್ಯಾಮಲ್ಲಿ ಎಷ್ಟು ಏನು ನೀರಿಲ್ಲ, ನೀರು ಇರಬೇಕಿತ್ತು ಆಯಿತಾ. ಯಾಕೆಂತ ಹೇಳಿದರೆ ಮಳೆ ತುಂಬ ಬಂದಿತ್ತು, ಬಟ್ ಯಾಕೆ ನೀರಿಲ್ಲ ಅಂತ ಗೊತ್ತಿಲ್ಲ ನೋಡಿ. ಹೇಳುವಷ್ಟೇನು ನೀರಿಲ್ಲ. ಈ ಸೈಡ್ ರೈಟ್ ಸೈಡಲ್ಲೆಲ್ಲ ಫುಲ್ ಡ್ರೈ ಇದೆ ಇಲ್ಲೆಲ್ಲ. ಇಲ್ಲಾಂದರೆ ಈ ಸೈಡ್ ಕೂಡ ನೀರು ಸ್ವಲ್ಪ ಬರ್ತದೆ ನೋಡಿ. ಇಲ್ಲಿ ನೀರಿಷ್ಟೇ, ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಏನಿಲ್ಲ. ಮತ್ತು ನೀರಿಗೆ ಇಳಿಬಾರ್ದು ಅಲ್ಲಿ, ಯಾಕೆಂದರೆ ಎಂಟ್ರೆನ್ಸಲ್ಲೇ 2 ಫಾರೆಸ್ಟ್ ಇರ್ತದೆ. ಸೊ ನೀರಿಗೆಲ್ಲ ಇಳಿವಾಗಿಲ್ಲ ಇಲ್ಲಿ ನೋಡಿ. ನೀರಿಲ್ಲ ಅಂತೇಳಿದ್ರು ಜನ ನೋಡಿ, ಅಲ್ಲ ಜನ ನಾವು ಬಂದಿದ್ದೇವಲ್ಲ ನೋಡಿ. ಸ್ವಲ್ಪ ನೀರಿದೆ ಅಷ್ಟೇ, ಇನ್ನೊಂದು 7-8 ಮಳೆ ಬಂದರೆ ನೀರಿರ್ತದೆ.
ನಮ್ಮ ಟೀಮ್ನವರೆಲ್ಲ ಬರ್ತಿದ್ದಾರೆ, ಅಲ್ಲಿದ್ದಾರೆ, ಭಾರಿ ಸ್ಲೋದಲ್ಲಿದ್ದಾರೆ ಅವರು ನೋಡಿ. ಗಾಯ್ಸ್ ಇಲ್ಲಿ ನೋಡಿ, ಇದರಲ್ಲಿ ಮಳೆ ಬಂದರೆ ಇಲ್ವಾ, ಅಲ್ಲಿ ಆ ಸೈಡಿಂದ ಡ್ಯಾಮ್ ಫುಲ್ಲಾಗಿ ಇಲ್ಲಿಗೆ ನೀರು ಬರ್ತದೆ ನೋಡಿ. ಅದು ಸುತ್ತಲೂ ನೀರು ಬಿದ್ದು ಇಲ್ಲಿಂದ ಹೀಗೆ ಹೋಗೋದು, ಒಳ್ಳೆ ವ್ಯೂ ಇರ್ತದೆ. ಬಟ್ ಇವಾಗ ನೋಡಿ, ಇವಾಗ ಮಳೆ ಇಲ್ಲಲ್ಲ, ಸೊ ಹಾಗಾಗಿ ನೀರೇ ಇಲ್ಲ, ಪಟ್ಟ ಪಸ ಇಲ್ಲ ನೀರು ನೋಡಿ. ಇವರೆಲ್ಲ ಹೀಗೆಲ್ಲ ಇಳಿದು ಹೋಗ್ತಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಹಾಕಿದ್ದಾರೆ ಹೋಗಬಾರ್ದು ಅಂತ, ಆದರೂ ನೋಡಿ ಈಗೆಲ್ಲ ಹೋಗ್ತಿದ್ದಾರೆ. ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಬೇಕಾಯ್ತಾ, ಇಂಥವರಿಂದ ನೋಡಿ ಅಲ್ಲಿ ಇದಾಗೋದು ನೋಡಿ. ಇದು ವ್ಯೂ ಹೇಗಿದೆ ನೋಡಿ, ಒಳ್ಳೆದಿದೆ ಮಾತ್ರ ನೋಡಿ, ಒಳ್ಳೆ ವ್ಯೂ. ಗಾಯ್ಸ್ ಇಲ್ಲಿ ನಾವು ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೇವೆ. ಆತ ನಮ್ಮ ಬ್ಯಾಕ್ಗ್ರೌಂಡ್ ತುಂಬ ನಿಮಗೆ ಸೌಂಡ್ ಬರ್ಬೋದು. ಸೊ ಗೋಲ್ಡನ್ ಟೆಂಪಲ್ಗೆ ನಮ್ಮ ಟೀಮ್ನವರೆಲ್ಲ ಒಳಗೆ ಕಳಿಸಿದ್ದೇನೆ. ಸೊ ನಾನಿಲ್ಲಿ ಹೊರಗೆ ಸುಮ್ಮನೆ ಕೂತೇನೆ, ಸೆಕೆ ಹೆವಿ ಇದೆ, ಬಿಸಿಲಿದೆ, ಹಾಗಾಗಿ ಒಳಗೆ ಯಾರೋ ಗೊತ್ತಿಲ್ಲ, ನಾನು ಸುಮ್ಮನೆ ಹೊರಗೆ ಕೂತೆ ನೋಡಿ. ಗೋಲ್ಡನ್ ಟೆಂಪಲ್ ಯಾರೋ ಬೋಡಿತಾ ಇದ್ದಾರೆ ಒಳಗಡೆ, ಭಯ ಆಗ್ತಾ ಉಂಟು ಸ್ವಲ್ಪ ಲೈಟಾಗಿ ನೋಡಿ. ಐ ಥಿಂಕ್ ನೀವೆಲ್ಲರೂ ಮ್ಯಾಕ್ಸಿಮಮ್ ಬಂದಿರ್ತೀರಿ. ಸೊ ಮಾನಿಸ್ಟ್ರಿ, ಗೋಲ್ಡನ್ ಟೆಂಪಲ್ ಎಲ್ಲ ಮಾಂಗ್ಸೇ ಇರ್ತಾರೆ ಇಲ್ಲಿ ಜಾಸ್ತಿ ನೋಡಿ. ಇಲ್ಲೆಲ್ಲ ಕಾಣಲಿಕ್ಕೆ ಸಿಕ್ತಿಲ್ಲ ಯಾರು, ಇಲ್ಲದ್ರೆ ತೋರಿಸ್ಬೋಯ್ತಾ ನೋಡಿ. ಅಲ್ಲಿಬ್ರು ಬರ್ತಿದ್ದಾರೆ ನೋಡಿ, ಫಾಸ್ಟ್ ಬನ್ನಿ, ಇಲ್ಲ ಫಾಸ್ಟ್ ಇದ್ದಾರೆ ನೋಡಿ. ಸೊ ಹಾಗೆ ಮಾಂಗ್ಸ್ ಇಲ್ಲಿ ತುಂಬ ಇರ್ತಾರೆ ಅಷ್ಟೇ. ಗೈಸ್ ಇಲ್ಲಿ ನೋಡಿ ಆಯಿತಾ, ಇಲ್ಲಿ ಗೋಡೆಯಲ್ಲಿ ಎಲ್ಲ ನಿಮಗೆ ವಾಲಲ್ಲೆಲ್ಲ ಹಾಕಿರ್ತಾರಲ್ಲ, ಆ ಎಲ್ಲ ದೇವರದ್ದು ನೀವು ಇದು ಫೇಸ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ಆಯಿತಾ. ಎಲ್ಲ ಕೋಪದಲ್ಲಿದ್ದಾರೆ ನೋಡಿ, ಎಲ್ಲರೂ ಕೋಪದಲ್ಲಿದ್ದಾರೆ. ಬಟ್ ನಿಮಗೆ ಒಳಗಡೆ ಹೋದರೆ ಫುಲ್ಲು ಮಾಂಗ್ಸು, ಅವರು ತುಂಬ ಸೈಲೆಂಟು, ಧ್ಯಾನ ಮಾಡ್ತಾ ತುಂಬ ಸೈಲೆಂಟ್ ಇರ್ತಾರೆ. ನೋಡಿ ಇಲ್ಲಿ ಮೇಲ್ಗಡೆ ನಿಮಗೆ ಇದರಲ್ಲಿ ಯಾವುದರಲ್ಲಿ ವಾಲ್ಸಲ್ಲೆಲ್ಲ ಪೇಂಟಿಂಗ್ ಮಾಡಿದಾರಲ್ಲ, ಅವರೆಲ್ಲ ಫುಲ್ಲು ಸಿಟ್ಟಲ್ಲಿದ್ದಾರೆ ನೋಡಿ ಎಲ್ಲರೂ. ಒಳಗಡೆ ಮಾತ್ರ ತುಂಬ ಸಾಫ್ಟಾಗಿ ಅವರು ಏನು ಅಂದರೆ ದೇವರೆಲ್ಲ ಸಿಟ್ಟಲ್ಲಿದ್ದಾರೆ ಅಂತೇಳಿ ಇವರನ್ನು ಜನಗಳನ್ನು ಸಾಫ್ಟ್ ಮಾಡಿದ ಮಾಂಗ್ಸನ್ನು ಏನಂತಲೇ ಅರ್ಥ ಆಗೋದಿಲ್ಲ ನೋಡಿ. ಎಲ್ಲರೂ ಕೋಪದಲ್ಲಿದ್ದಾರೆ, ಡ್ರ್ಯಾಗನ್ನು, ಬೆಂಕಿ, ಅದು ಇದು, ಅಪ್ಪ ಹೆವಿ. ಗೈಸ್ ಇವಾಗ ನಮ್ಮ ಟೀಮ್ ಎಲ್ಲ ಇವಾಗ ಲಂಚ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಯ್ತು, ತುಂಬ ಲೇಟ್ ಆಯಿತು. ಯಾಕೆಂದರೆ ನಮಗೆ ಅಲ್ಲಿ ಚಿಕ್ಕೋಳೆ ಡ್ಯಾಮಲ್ಲಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ಆಮೇಲೆ ಇಲ್ಲಿ ಗೋಲ್ಡನ್ ಟೆಂಪಲ್ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಲಂಚ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ಎಲ್ಲರೂ ಲಂಚ್ ಮಾಡ್ತಾ ಇದ್ದಾರೆ ನೋಡಿ ಒಟ್ಟಿಗೆ ಕೂತು. ಸೊ ನಾನೊಬ್ಬ ಇಲ್ಲಿ ಸೈಡಲ್ಲಿ ಕೂತಿದ್ದೇನೆ, ನನಗೆ ಬೇರೆ ವರ್ಕ್ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ರಿಪೋಸ್ಟ್ ಎಲ್ಲ ಮಾಡಲಿಕ್ಕಿಲ್ಲ, ಹಾಗಾಗಿ ಸೈಡೆಲ್ಲ ಒಬ್ಬನೇ ಕೂತಿದ್ದೇನೆ ನೋಡಿ. ಸೊ ನಮ್ಮ ಟೀಮೆಲ್ಲ ಅಲ್ಲಿದೆ ನೋಡಿ. ಗೈಸ್ ಹಾಗಾದರೆ ಈ ವ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇನ್ನು ನಿಮ್ಮ ಭೇಟಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.